ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಮಾಜ ಚಾನಲನ್ನು ಫಾಲೋ ಮಾಡಿ. ಸಾಮಾನ್ಯವಾಗಿ ನಾಗರಿಕ ಸಮಾಜದಲ್ಲಿ ಮತ್ತು ಒಂದು ಸರ್ಕಾರದ ಕರ್ತವ್ಯ ಅಂದರೆ ಉತ್ತಮವಾದ ರಸ್ತೆ ಮಾಡಬೇಕು. ಅದರಲ್ಲೂ ಒಂದು ರಾಜ್ಯ ಹೆದ್ದಾರಿ ಅಂತ ಹೇಳಿಕೊಳ್ಳುವಂಥ ರಸ್ತೆ ಸುಸಜ್ಜಿತವಾಗಿರಬೇಕು ಮತ್ತು ಸಂಚಾರಕ್ಕೆ ಸುಗಮವಾಗಿರಬೇಕು. ಆದರೆ ಕೊಪ್ಪಳದಿಂದ ಕುಷ್ಟಗಿಗೆ ಹೋಗಬೇಕಾದ ಒಂದು ರಸ್ತೆ ತೀರಾ ಹದಗೆಟ್ಟಿರೋಕ್ಕೆ ಇದು ಉದಾಹರಣೆಗೆ. ಕುಷ್ಟಗಿಯಿಂದ ಕೊಪ್ಪಳಕ್ಕೆ 50 ಕಿಲೋಮೀಟರ್ ದೂರ ಮತ್ತು ಅದರ ನಂತರ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಕ್ಯಾದಗುಪ್ಪ ಇದೆ. ಈ ಕ್ಯಾದಗುಪ್ಪ ಮತ್ತು ಕೊಪ್ಪಳ ಮಧ್ಯೆ ಇರುವಂಥ ಈ ರಸ್ತೆ ಈ ಹಿಂದೆಯೇ ನಿರ್ಮಾಣವಾಗಿರುವಂಥ ರಸ್ತೆ. ಇದು ರಾಜ್ಯ ಹೆದ್ದಾರಿ 36 ಈ ರಸ್ತೆ ಇದೆ. ಈ ರಸ್ತೆಯಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ರಿಪೇರಿ ಮಾಡದೇ ಇರುವಂಥ ಕಾರಣಕ್ಕಾಗಿ ಇದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ಇದು ಗುಂಡಿಗಳಿಂದ ತುಂಬಿರುವಂಥ ರಸ್ತೆ ಆಗಿರೋದ್ರಿಂದ ಇಲ್ಲಿ ಕುಷ್ಟಗಿಯಿಂದ ಕೊಪ್ಪಳಕ್ಕೆ ಬರಬೇಕು ಅಥವಾ ಕೊಪ್ಪಳದಿಂದ ಕುಷ್ಟಗಿಗೆ ಹೋಗಲು ಇಲ್ಲಿ ಸರಿಸುಮಾರು ಒಂದರಿಂದ ಅದು 50 ಕಿಲೋಮೀಟರ್ ದೂರಕ್ಕೆ 1.5ರಿಂದ 2 ತಾಸುಗಳ ಸಂಚಾರವಾಗಬೇಕಾಗಿರೋಂಥ ಇದೆ. ಜೊತೆಗೆ ಇಲ್ಲಿ ನಿತ್ಯವೂ ಸಹ ಸಾವಿರಾರು ವಾಹನಗಳು, ಅದರಲ್ಲಿಯೂ ಕೊಪ್ಪಳದಿಂದ ಬಿಜಾಪುರ, ಬಾಗಲಕೋಟೆ ಮತ್ತು ಕನಕಗಿರಿ ಈ ರೀತಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕಾದಂಥ ಈ ಮುಖ್ಯ ರಸ್ತೆ ಇದು ತೀರಾ ಹದಗೆಟ್ಟಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಅದನ್ನು ಮಾರ್ಗವನ್ನು ಬದಲಾಯಿಸಿ ಬರುವಂಥ ಸಾಧ್ಯತೆಗಳಿದೆ. ಜೊತೆಗೆ ಬಂದಿರುವವರು ಈ ರಸ್ತೆಗೆ ಈ ರಸ್ತೆಯನ್ನು ನಿರ್ವಹಣೆ ಮಾಡಿರುವಂಥ ಲೋಕೋಪಯೋಗಿ ಇಲಾಖೆ ಜೊತೆಗೆ ಇಲ್ಲಿ ಜನಪ್ರತಿನಿಧಿಗಳ ಬಗ್ಗೆ ಸಹ ಇಡೀ ಶಾಪ ಹಾಕ್ತಾರೆ. ಈ ರಸ್ತೆ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತ ಹೇಳಿದರೆ 4 ಜನ ಕೊಪ್ಪಳ ಜಿಲ್ಲೆ ಇರುವಂಥ 5 ಜನ ಜನಪ್ರತಿನಿಧಿ ಶಾಸಕರಿದ್ದಾರೆ. ಅದರಲ್ಲಿ 4 ಜನ ಶಾಸಕರು ಈ ರಸ್ತೆಯ ವ್ಯಾಪ್ತಿಯಲ್ಲಿದ್ದಾರೆ. ಕೊಪ್ಪಳದಿಂದ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ಮತ್ತು ಗಂಗಾವತಿಯಿಂದ ಗಾಲಿ ಜನಾರ್ದಡ್ಡೇರಿ ಆಗಿರ್ಬೋದು, ಮತ್ತು ಯಲಬುರ್ಗಾದ ಬಸವರಾಜ ರಾಯ್ ಇರ್ಬೋದು, ಮತ್ತು ಕುಷ್ಟಗಿಯ ದೊಡ್ಡಂಗೌಡ ಪಾಟೀಲ್ ಈ 4 ಜನ ಇದ್ದರೂ ಸಹ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿಲ್ಲ ಅನ್ನೋದು ಒಂದು ಕಡೆ ಇದೆ. ಮತ್ತು ಈ ರಸ್ತೆ ಇನ್ನೂ ಈ ಹಿಂದೆ ಅದು ಮೇಲ್ದರ್ಜೆಗೇರಿಸಿ ಅದು ರಾಷ್ಟ್ರೀಯ ಹೆದ್ದಾರಿ ಆಗಬೇಕನ್ನೋಂಥ ಇದೆ. ಆದರೆ ಈ ರಸ್ತೆ ಸ್ಥಿತಿ ನೋಡಿದ್ರೆ ತೀರಾ ಗಂಭೀರವಾಗಿದೆ. ಜೊತೆಗೆ ಇಲ್ಲಿ ವಾಹನ ಸವಾರರು, ಅದರಲ್ಲಿ ಬೈಕರು ಈ ಗುಂಡಿಯನ್ನು ತಪ್ಪಿಸಿ ಹೋಗಿ ಎಲ್ಲಿಯೋ ಅಪಘಾತವಾಗ್ತವೆ ಮತ್ತು ಚಿಕ್ಕ ಗಾಲಿಯನ್ನು ಹೊಂದಿರುವಂಥ ಕಾರು ಮತ್ತು ಇನ್ನಿತರ ವಾಹನಗಳು ಸಹ ಇಲ್ಲಿ ಏಳುತ್ತಾ ಬೀಳುತ್ತಾ ಹೋಗ್ತಾ ಇರೋದು ಮತ್ತು ಈ ಆಳೆತ್ತರದಲ್ಲಿರುವಂಥ ಗುಂಡಿ ತಪ್ಪಿಸಲು ಹೋಗಿ ಸಾಕಷ್ಟು ಪ್ರಮಾಣದಲ್ಲಿ ಆಗಾಗ ಅಪಘಾತಗಳು ಸಂಭವಿಸುವಂಥ ಸ್ಥಿತಿ ಇದೆ. ಜೊತೆಗೆ ಈ ರಸ್ತೆಯನ್ನು ಸರಿಪಡಿಸಬೇಕು ಅನ್ನೋದು ಇಲ್ಲಿ ಇದೆ. ಜೊತೆಗೆ ಇದನ್ನು ನಿರ್ವಹಣೆ ಮಾಡಬೇಕಾಗಿದ್ದ ಗುತ್ತಿಗೆದಾರ ಯಾರು ಇದ್ದರೆ, ಅದಕ್ಕೆ ಪ್ಯಾಚ್ ವರ್ಕ್ಗಳನ್ನು ಮಾಡೋಕ್ಕೆ ಗುತ್ತಿಗೆದಾರ ಇದ್ದರೆ ಅವರು ಸಹ ನಿರ್ಲಕ್ಷ್ಯ ವಹಿಸಿದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಇದನ್ನು ಸಂಪೂರ್ಣವಾಗಿ ಒಂದು ಸರ್ವಋತು ರಸ್ತೆ ಮಾಡಬೇಕು. ಈಗಾಗಲೇ ಹಿಂದೆ ಒಂದಿಷ್ಟು ಮಳೆಗಾಲದ ನೆಪ ಹೇಳಿದ್ರು, ಆದರೆ ಈಗ ಯಾವುದೇ ಮಳೆಗಾಲ ಇಲ್ಲ. ಈಗಾದರೂ ಅದನ್ನು ರಸ್ತೆ ಸರಿಪಡಿಸಬೇಕು ಅನ್ನೋದು ಒಂದು ಕಡೆ ಇದೆ. ಮತ್ತು ಇದು ಈಗ ರಾಜಕೀಯವಾಗಿಯೂ ಸಹ ಕೆಲವು ಜನ ಇದನ್ನು ಆರೋಪ ಮಾಡ್ತಾರೆ. ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ಈ ಕಾರಣಕ್ಕಾಗಿ ಇದನ್ನು ರಸ್ತೆಯನ್ನು ಅಭಿವೃದ್ಧಿಪಡಿಸಿಲ್ಲ ಅನ್ನುವಂಥ ಆರೋಪಗಳಿಗೆ ಬೇರೆ ಇರ್ತದೆ. ಇಂದಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂಟ್ಬಿಟ್ಟಾರ. ರಸ್ತೆಗಳ ಹಾಳಾಗಿ ಹೋದ್ರೂ ಇವತ್ತು ಸಾಮಾನ್ಯ ವರ್ಗದವ್ರು ಭಾಳಷ್ಟು ಜನ 2 ವೀಲರ್ನರು ಇಲ್ಲಿ ಬಿದ್ದು ಗಾಯ ಮಾಡ್ಕೊಂಡಾರ, ಪ್ರಾಣ ಹೋಗಿರೋ ಉದಾಹರಣೆಗಳದಾವ. ಈ ರೀತಿ ಇದ್ರೂ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ನಿದ್ದೆ ಮಾಡುವಂಥ ಸರ್ಕಾರ ಇದು. ಯಾಕಂದ್ರೆ ರಸ್ತೆ ಎಲ್ಲ ನಾವು ಅಭಿವೃದ್ಧಿ ಮಾಡಿವಂತಾರ. ನಮ್ಮ ಯಲಬುರ್ಗಾ ತಾಲೂಕು ಇರ್ಬೋದು, ಕೊಪ್ಪಳ ತಾಲೂಕು ಇರ್ಬೋದು, ಕೊಪ್ಪಳಕ್ಕಂತೂ ಬಂದ್ರೆ ನಾವು ಯಾಕಾರ ಕೊಪ್ಪಳಕ್ಕೆ ಬರ್ತೀವಪ್ಪ ಅನ್ನಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಯಾಕಂತಂದ್ರೆ ಕೊಪ್ಪಳಕ್ಕೆ ಬಂದೀವಿ ಅಂದ್ರೆ ಅದನ್ನು ಹೇಳ್ತಿರೋದು ಈ ಕುಷ್ಟಗಿ ಕೊಪ್ಪಳ ಮೇನ್ ರಸ್ತೆ ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳಾದವರು ಎಲ್ಲ ಮಾಡಿವಂಥ ಜಂಬ ಕೊಚ್ಕೊಳ್ಳೋಂಥ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇವತ್ತು ಎಲ್ಲ ರಸ್ತೆಗಳು ಹಾಳಾಗಿ ಹೋಗ್ಯವಲ್ಲ, ದಯವಿಟ್ಟು ನಾನು ಸಾರ್ವಜನಿಕರ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ರಸ್ತೆಗಳನ್ನು ಮೊದಲ ಸುಧಾರಣೆ ಮಾಡಿದ್ರೆ ಎಲ್ಲ ಜನರಿಗೆ ಅಡ್ಡಾಡಕ್ಕೆ ಹೋಗುವಂಥ ದಾರಿ ಹೋಗೋರಿಗೆ ಒಳ್ಳೆಯ ಮಾರ್ಗ ಸಿಕ್ಕಂಗೆ ಆಗುತ್ತೆ ಅಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಮೇಂಟೆನೆನ್ಸ್ ಯಾವ ಕಾಂಟ್ರಾಕ್ಟ್ರಿಗೆ ಐತೆ ಅಂತ ಗೊತ್ತಿಲ್ಲ. ಬಾಕ್ಸ್ ಕಟ್ ಮಾಡ್ಯಾರ, ಮಾಲ್ ಹಾಕಿಲ್ಲ, ಏನಿಲ್ಲ. ಈ ದಕ್ಷಿಣ ಭಾರತದಲ್ಲೇ ಕುಂಭಮೇಳ ಅಂತ ಹೇಳಿಸ್ಕೊಂಡಂಥ ಈ ಕೊಪ್ಪಳ ಜಾತ್ರೆಯಲ್ಲಿ, ಗವಿಸಿದ್ದೇಶ್ವರ ಕೊಪ್ಪಳ ಜಾತ್ರೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ದೂರಿಂದ ಬರುವಂಥ ಇಲಕಲ್ಲು, ಬಿಜಾಪುರ, ಆಮೇಲೆ ಕನಕಗಿರಿ,
ತಾವರಿಗೆರೆ ಮೇನ್ ಇದು ಒಂದೇ ರೋಡ್ ಆಗಿರೋದರಿಂದ ಎಲ್ಲ ಭಕ್ತಾದಿಗಳು ಇದೇ ರೂಟಿನಲ್ಲಿ ಸಾವಿರಾರು ಜನ ಅಡ್ಡಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ವೆಹಿಕಲ್ಗಳಿಗೆ ಭಾಳ ತೊಂದರೆ ಆಗಿದೆ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಯಾವುದೇ ಅಧಿಕಾರಿಗಳು ಕಣ್ತಾರೆ ನೋಡಿ. ನಾನು ಮೊನ್ನೆ ತಾನೇ ಮಾತಾಡಿದೆ, ಸಂಬಂಧಪಟ್ಟ ಇಲಾಖೆಯ ಈ ಎಜುಕೇಟೆಡ್ ಇಂಜಿನಿಯರ್ ಜೊತೆ ನಾನು ಮಾತಾಡೀನಿ. ಅವರು ಕಾಂಟ್ರಾಕ್ಟರ್ ಜೊತೆ ಮಾತಾಡಿ ಇಲ್ಲ ನಾನು ಮುಂದೆ ಜಾತ್ರೆ ಆದಮೇಲೆ ಮಾಡ್ತೀನಿ ಅನ್ನೋ ಒಂದು ಉಪದೇಶವನ್ನು ಹೇಳಿದ್ರೆ ಮಾತ್ರ ತುಂಬ ತೊಂದರೆ ಐತೆ ಸರ್. ಎಲ್ಲ ಜನರಿಗೆ ತುಂಬ ತೊಂದರೆ. ವೆಹಿಕಲ್ ಹೋಗ್ತದೆ ಫಾಸ್ಟಾಗಿ, ಇವು ಹಳ್ಳಿ ಎದ್ದಿರ್ತಾವೆ 20 mm ಕಲ್ಲು, ಅವು ಏನದ ದಾರಿ ಹಿಡಿದು ಹೋಗೋರಿಗೆ ಆ ಟೈರ್ನಲ್ಲಿ ಸಿಕ್ಕೊಂಡು ಬೇರೆ ಜನರಿಗೆ ಬಡಿದು ಅದು ತುಂಬ ತೊಂದರೆ ಆಗ್ತದೆ. ಗಾಯ ಆಗಿದ್ದಾವೆ, ಸಾವಿರಾರು ವೆಹಿಕಲ್ ತೊಂದರೆಯಲ್ಲಾಗಿದೆ. ಬಿದ್ದಾರೆ, ಹಲವಾರು ಜನ ಬಿದ್ದು ಗಾಯಗೊಂಡಿದ್ದಾರೆ. ಒಂದು ರಸ್ತೆಯನ್ನು ಸರಿಪಡಿಸದೇ ಇರುವಂಥ ಸರ್ಕಾರದ ಬಗ್ಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಾದರೂ ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ರಸ್ತೆಗೆ ಅಭಿವೃದ್ಧಿ ಪಡಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚುಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.